ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ ಪ್ರಾಬ್ಲಮ್ಮು 84ನೇ ವಿಡಿಯೋ. ಇಲ್ಲೇನು ಕೊಟ್ಟಿರ್ತಾರೆ, ಯಾರೋ ಒಬ್ಬ ಎ ಸಿ ಮಾಡ್ತಾ ಇರ್ತಾನೆ, ಎ ಸಿ ತಯಾರು ಮಾಡ್ತಾ ಇರ್ತಾನೆ. ಅದು ಅವ್ನಿಗೆ ಎಷ್ಟು ಖರ್ಚಾಗಿರ್ತದೋ ಅದಕ್ಕಿಂತ 80% ಅಷ್ಟು ಜಾಸ್ತಿ ಮಾರ್ಕ್ಡ್ ಪ್ರೈಸ್ ಅಂತ ಇಟ್ಟಿರ್ತಾನೆ, ಹಂಗಂದರೆ MRP ಇಟ್ಟಿರ್ತಾನೆ. ಅವನು ಮಾಮೂಲಿಯಾಗಿ 25% ಆಫರ್ ಕೊಡ್ತಾ ಇರ್ತಾನೆ. ಯಾವಾಗಲೂ ಹಬ್ಬ ಬಂದಿರ್ತದಲ್ಲ, ಆಫರ್ ಕೊಟ್ಟಿರೋದಕ್ಕೆ ಇನ್ನೂ 10% ಆಫರ್ ಕೊಟ್ಬಿಟ್ಟು 15,552 ರೂಪಾಯಿ ಅಂತ ಇಟ್ಟಿರ್ತಾನೆ ಫೈನಲ್ ಪ್ರೈಸು. ಇದಾದಾಗ ಅವ್ನು ಒರ್ಜಿನಲ್ಲು ಖರ್ಚು ಮಾಡಿದೆಷ್ಟು ದುಡ್ಡು ಅಂತ ಕಂಡುಹಿಡಿಬೇಕು. ಎರಡು ಬೇರೆ ಬೇರೆ ಥರ ಕಂಡುಹಿಡಿಬೋದು. ಇದರಿಂದ ರಿವರ್ಸ್ ಮಾಡ್ತಾ ಇದು ಕಂಡುಹಿಡಿಯೋದು, ಆಮೇಲೆ ಒರಿಜಿನಲ್ ಪ್ರೈಸ್ ಕಂಡುಹಿಡಿಯೋದು ಮಾಡ್ಬೋದು. ಇಲ್ಲ ಒರಿಜಿನಲ್ ಪ್ರೈಸ್ನ ಎಕ್ಸ್ ಅಂತ ಏನಾದರೂ ತಗೊಬಿಟ್ಟು ಇಲ್ಲಿ ಬಂದಾದ್ಮೇಲೆ ಇದೆಷ್ಟು ಎಕ್ಸ್ ಆಯ್ತದೆ ಅಂತ ನೋಡ್ಬಿಟ್ಟು ಆಮೇಲೆ ಕಂಡುಹಿಡ್ಕೋಬೋದು ಒರಿಜಿನಲ್ ಪ್ರೈಸು. ಎಕ್ಸ್ ಅನ್ನೋದಕ್ಕಿಂತ ಇನ್ನೂ ಸುಲಭವಾಗಿ ಹೆಂಗೆ ಅಂದರೆ 100x ಅಂತ ತಗೊಳ್ಳೋದು. ಆವಾಗ ಪರ್ಸೆಂಟೇಜ್ ಎಲ್ಲ ಕೂಡೋದು ಕಳಿಯೋದು ತೀರಾ ಸುಲಭ ಆಯ್ತದ. ಈ ಒರಿಜಿನಲ್ ಪ್ರೈಸ್ನೇನಂತ ತಗೋಬೇಕು, ಕಾಸ್ಟ್ನೇನಂತ ತಗೋಬೇಕು. ಇವಾಗ 100x ಅಂತ ತಗೊಂಡ್ರೆ ಇವಾಗ ಸುಲಭ ಆಗಿರ್ತದೆ. ಕಾಸ್ಟು 100x ಅಂತ ತಗೋಬೇಕು. 100xಗೆ 80% ಜಾಸ್ತಿ ಮಾಡಿದ್ರು. ಇವಾಗ ಸಿಗೋದೇನು ಮಾರ್ಕ್ಡ್ ಪ್ರೈಸು. ಅದೆಷ್ಟು? 100x ಪ್ಲಸ್ 80% ಅಂದರೆ 80% ಆಫ್ 100x. 80% ಆಫ್ 100x ಅಂದರೆ 100 ಎಷ್ಟಾಯಿತು? ಇದು 100x ಪ್ಲಸ್ 80x, ಅಲ್ಲಿಗೆ ಎಷ್ಟಾಯಿತು? 180x ಅನ್ನೋದಾಯಿತು. ಯಾವುದು ಇದು? ಮಾರ್ಕ್ಡ್ ಪ್ರೈಸ್ ಎಷ್ಟಾಯಿತು? 180x ಆಯಿತು. ಇದಕ್ಕೆ ಮತ್ತೆ ಎಷ್ಟು? 25% ಡಿಸ್ಕೌಂಟ್ ಕೊಡ್ತಾನೆ. 25% ಅಂದರೆ 180x ಮೈನಸ್ 25%. 25% ಆಫ್ 180x. ಇವಾಗ ಎಷ್ಟಾಯ್ತದ? 1 4 4 16 4 5 20 45x ಕಳಿಬೇಕಿದು. 180x ಮೈನಸ್ 45x ಅಂತ ಕಳೆದಾಗ ಇಲ್ಲೇನಾಗಿರ್ತದೆ? 180 ಮೈನಸ್ 45 ಅಂದರೆ 135x ಆಯ್ತದ. 135x. ಇದಕ್ಕೆ ಮತ್ತೆ 10% ಡಿಸ್ಕೌಂಟ್ ಕೊಡ್ತಾನೆ. ಯಾವುದಕ್ಕೆ? ಇಲ್ಲಿ ಬಂದಿರ್ತದಲ್ಲ ಪ್ರೈಸು, ಇದಕ್ಕೆ, ಅದಕ್ಕಲ್ಲ, ಟೋಟಲ್ ಆಗಿ ಮಾರ್ಕ್ಡ್ ಪ್ರೈಸ್ಗಲ್ಲ, ಈಗ ಕೊಟ್ಟಿರೋ ಡಿಸ್ಕೌಂಟಿಗೆ 10% ಡಿಸ್ಕೌಂಟ್ ಕೊಡೋದು. ಅಲ್ಲಿಗೆ 135x ಮೈನಸ್ 10% ಆಫ್ 135x, ಯಾಕಂದರೆ ಇದಕ್ಕೆ ಡಿಸ್ಕೌಂಟ್ ಕೊಟ್ಟಿರ್ತಾನೆ ಅದಕ್ಕೆ. ಇವಾಗ ಎಷ್ಟಾಯ್ತದ? 1 13.5 ಅಂತ ಆಯ್ತದ. 135x ಮೈನಸ್ 13.5x ಅಂತ ಆಯ್ತದ. ಇವಾಗ ಎಷ್ಟು? 135x ಮೈನಸ್ 13.5x ಅಂದಾಗ ಇವಾಗ 120 1.5 ಅಂತ ಆಯ್ತದೆ. 15ರಲ್ಲಿ 13 ಹೋದಾಗ 1.5. 121.5x ಅನ್ನೋದು ಈ ಪ್ರೈಸ್ ಆಯಿತು. ಅಲ್ಲಿಗಿದೆಷ್ಟು? 121.5x ಅನ್ನೋದು. ಇವಾಗೇನು ಕಂಡುಹಿಡಿಬೇಕು? ಒರಿಜಿನಲ್ ಪ್ರೈಸ್ ಕಂಡುಹಿಡಿಬೇಕು. ಎಷ್ಟು? ಅದು 100x ಒರಿಜಿನಲ್ ಪ್ರೈಸು. ಇವಾಗ ಎಕ್ಸ್ ಕಂಡುಹಿಡ್ಕೊಬಿಟ್ಟು 100x ಎಷ್ಟು ಅಂತ ಕಂಡುಹಿಡಿಬೇಕು. ಒರಿಜಿನಲ್ ಅವನು ಖರ್ಚಾಗಿದ್ದೆಷ್ಟು ದುಡ್ಡು ಅನ್ನೋದು. 121.5x ಇವಾಗ ಮಾರಿರೋದು ಅವನು. ಇವಾಗ ಹಿಂಗೆ ಕಂಡುಹಿಡಿಯೋದು ಅಂದರೆ ಈ ಥರ ಒರಿಜಿನಲ್ ಪ್ರೈಸು 121.5xಗೆ ಎಷ್ಟಾಯಿತು? 15,552 ಆಯಿತು. ಈ ಪಾಯಿಂಟ್ ಹೋಗಿಸ್ಕೋಬೇಕು ಅಂದರೆ ಎರಡು ಕಡೆನೂ 2ರಿಂದ ಗುಣಿಸ್ಬೇಕು. ಎರಡು ಕಡೆ ಈ ಕಡೆ 2ರಿಂದ ಗುಣಿಸಿದಾಗ 121 2 ಎಷ್ಟಾಯಿತು? 242 ಪ್ಲಸ್ ಇದು 0.5 1 243. 243x ಈಕ್ವಲ್ ಟು ಅದು 30,000. 31,104. 15 2 30 30,000. 500 2 1,000. 31,104 ಆಯಿತು. ಇವಾಗ ಅದನ್ನು ಆ ಕಡೆ ಕಳಿಸ್ಬೇಕು. ಈ 243 ಆ ಕಡೆ ಹೋದರೆ ಕೆಳಗಡೆ ಬರ್ತದೆ 243 ಅಂತ. ಇವಾಗ ಎಷ್ಟಾಯ್ತದೋ ಅಷ್ಟು ಡಿವಿಷನ್ ಮಾಡ್ಕೋಬೇಕು. ಇವಾಗ ಯಾವ ಥರ ಡಿವಿಷನ್ ಮಾಡೋದು ಅಂದರೆ ಹೊಡೆದಾಕೋದು ಅಂದರೆ 3ರಿಂದ ಡಿವೈಡ್ ಆಯ್ತದೆ. 2 + 4 8, 8 + 3 6, 6 + 3 9 ಡಿವೈಡ್ ಆಯ್ತದೆ. ಅದು 2 6 3 9 ಅದು ಡಿವೈಡ್ ಆಯ್ತದೆ. 3 81 ಅದು 3 1 0, 3 3 9, 2 ಉಳಿತು, 3 6 18, ಮತ್ತೆ 2 ಉಳಿತು 8. ಮತ್ತು ಇವಾಗ 3 27 ಅಂತ ಹೊಡಿಬೋದು. ಅದನ್ನು 3 ಆಯ್ತದ 4 4 10 ಅದು ಆಯ್ತದ. 3 3 9, 1 ಉಳಿತು, 3 4 12, ಮತ್ತು 1 ಬತ್ತು, 3 5 15, 3 6 18. ಇದನ್ನು ಮತ್ತೆ ಡಿವೈಡ್ ಮಾಡ್ಬೋದು 3ರಿಂದ. 3 9 ಅದು 6 4 10 15 ಅದನ್ನು ಮಾಡ್ಬೋದು. 3 1 3 1 3, 3 5 15, 3 2 6. ಇವಾಗ
9ರಿಂದ ಡಿವೈಡ್ ಮಾಡ್ಬೋದಾ ನೋಡ್ಬೇಕು ಡೈರೆಕ್ಟಾಗಿ. 5 + 2 7, 7 2 9 ಡೈರೆಕ್ಟಾಗಿ ಹೊಡೆಯೋದು. 9 1 9, 2 ಅಂದರೆ 9 8 9 1 9, 2 ಅಂದರೆ 24, 9 2 18, 24ರಲ್ಲಿ ಎಷ್ಟು ಮಿಕ್ತು 18 ಆದಾಗ 6 ತಪ್ಪಾಯ್ತಾಯ್ತು. ಎಷ್ಟು ಇದು ಇವಾಗ 1 1 5 2 ಇಲ್ಲಿ 9, 3ರಿಂದನೇ 3 1 3, 3 3 9, 3 8 24, 2 ಉಳಿತು, ಮತ್ತೆ 1 ಉಳಿತು, 3 4 12. ಇವಾಗ ಮತ್ತೆ 3ರಿಂದ ಹೊಡಿಬೇಕು. 3 1 3, 3 2 6, 3 8 24, 128 ಎಕ್ಸ್ ಅಂದರೆ 128, 100 ಎಕ್ಸ್ ಅಂದರೆ 128, ಇದಕ್ಕೆ 2 0 ಹಾಕಬೇಕು. 12,800. 12,800 ಅವ್ನಿಗೆ ಎ ಸಿ ಮಾಡೋಕ್ಕೆ ಖರ್ಚಾಗಿದ್ದಷ್ಟು ದುಡ್ಡು. ಅದು ಅವನು ಖರ್ಚಾಗಿರೋದು, ಇದು ಅವನು ಮಾರಿರೋದು. ಎಷ್ಟು ಇದಕ್ಕೆ ಅವ್ನು ಖರ್ಚಾಗಿರೋ ದುಡ್ಡು ಎಷ್ಟು ಅಂತ ಕೇಳಿದ್ರೆ ಅದು 12,800 ರೂಪಾಯಿ. ಬಾಯ್.